Welcome back to my dear students. In the last class we are discussed decimal system and binary system. In this class we will continue that discussion to the octal system and hexadecimal system. Welcome back to Bhavadnanantara. Let's float in the ocean of knowledge. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಡೆಸಿಮಲ್ ಸಿಸ್ಟಮ್ನು ಮತ್ತು ಬೈನರಿ ಸಿಸ್ಟಮ್ ಬಗ್ಗೆ ಆಳವಾಗಿ ತಿಳಿದುಕೊಂಡಿದ್ದೇವೆ. ಈ ತರಗತಿಯಲ್ಲಿ ಆಕ್ಟಲ್ ಸಿಸ್ಟಮ್ ಮತ್ತು ಹೆಕ್ಸಾಡೆಸಿಮಲ್ ಸಿಸ್ಟಮ್ ಅವುಗಳ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಭವಜ್ಞಾನಾಂತರಕ್ಕೆ ನಿಮಗೆ ಸ್ವಾಗತ. ಬನ್ನಿ ಜ್ಞಾನದ ಸಾಗರದಲ್ಲಿ ತೇಲಾಡುವ. ಮೊದಲನೆಯದಾಗಿ ಆಕ್ಟಲ್ ಸಿಸ್ಟಮ್. ಇದನ್ನು ಬೇಸ್ 8 ಅಥವಾ 8ರ ಮೂಲದ ಪದ್ಧತಿ ಎಂದು ಕರೆಯುತ್ತಾರೆ. ಇದು 8 ಅಂಕೆಗಳನ್ನು ಬಳಸುವ ಒಂದು ಸಂಖ್ಯಾ ಪದ್ಧತಿಯಾಗಿದ್ದು 1, 2, 3, 4, 5, 6, 7 ಮತ್ತು 0ಗಳನ್ನು ಒಳಗೊಂಡಿರುತ್ತದೆ. The octal system, also known as base 8 system. It is a numeral system that uses 8 digits. They are 0, 1, 2, 3, 4, 5, 6 and 7. It is less commonly used than the decimal and binary system, but finds applications in computing, especially in other system and certain programming context. Here is an introduction about octal system. ಈ ಪದ್ಧತಿಯು ದಶಮಾಂಶ ಮತ್ತು ಬೈನರಿ ವ್ಯವಸ್ಥೆಗಳಿಗಿಂತ ಕಡಿಮೆ ಸಾಮಾನ್ಯವಾಗಿ ಬಳಸುವ ಪದ್ಧತಿಯಾಗಿದ್ದು ಕಂಪ್ಯೂಟರ್ ಅಪ್ಲಿಕೇಶನ್ಗಳಲ್ಲಿ, ವಿಶೇಷವಾಗಿ ಹಳೆಯ ವ್ಯವಸ್ಥೆಯಲ್ಲಿ ಕೆಲವು ಪ್ರೋಗ್ರಾಮಿಂಗ್ ಸಂದರ್ಭದಲ್ಲಿ ಬಳಸುತ್ತಿದ್ದರು. ಬನ್ನಿ ಈ ಆಕ್ಟಲ್ ಸಿಸ್ಟಮ್ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಇದನ್ನು ಬೇಸ್ 8 ಸಿಸ್ಟಮ್ ಎಂದು ಕರೆಯುತ್ತಾರೆ. ಮೂಲ 8ರ ಪದ್ಧತಿ, ಏಕೆಂದರೆ ಈ ಪದ್ಧತಿಯು 8ರ ಘಾತದ ಆಧಾರದ ಮೇಲೆ ರಚನೆಯಾಗಿರುತ್ತದೆ. ಆಕ್ಟಲ್ ವ್ಯವಸ್ಥೆಯಲ್ಲಿ 8 ಅಂಕಿಗಳು, ಅವುಗಳೆಂದರೆ 0, 1, 2, 3, 4, 5, 6 ಮತ್ತು 7. The octal system is called base 8 because it is based on power of 8. Each digit's value is a power of 8. The 8 digits are in this system 0, 1, 2, 3, 4, 5, 6 and 7. And the place value in this system similar to the decimals and binary system. Each digit's value in an octal number is determined by its position or place value. ಈ ಪದ್ಧತಿಯಲ್ಲಿಯೂ ಸಹ ದಶಮಾನ ಮತ್ತು ದ್ವಿಮಾನ ಪದ್ಧತಿಗಳಂತೆ ಆಕ್ಟಲ್ ಸಂಖ್ಯೆಯ ಸ್ಥಾನ ಮತ್ತು ಸ್ಥಳದ ಮೇಲೆ ಅದರ ಮೌಲ್ಯ ನಿರ್ಧರಿಸಲಾಗುತ್ತದೆ. ಸಂಖ್ಯೆಯ ಪೂರ್ತಿ ಬಲಭಾಗಕ್ಕೆ 8 ಘಾತ 0 ಅಂದರೆ 1, ಅದರ ಮುಂದಿನ ಎಡಭಾಗಕ್ಕೆ 8 ಘಾತ 1 ಅಂದರೆ 8, ಅದರ ಮುಂದಿನದು 8 ಘಾತ 2 64 ಹೀಗೆ ಪ್ರತಿನಿಧಿಸುತ್ತಾ ಹೋಗುತ್ತವೆ. Similar to the decimal and binary system, each digit's value in an octal number is determined by its position or place value. The rightmost digit represents 8 power of 0, that equal to 1. The next digit to the left represents 8 power of 1, that represents 8, and the next digit is 8 power of 2, that is equal to 64. Like that series continues. 8 power of 3, 8 power of 4, 8 power of 5, like that. Let's look at one example. The example is 45. The octal number 45 can be expressed in decimal as the rightmost digit 5 multiplication 8 power of 0, and the next digit is 4, that is multiplication by 8 power of 1. 8 power of 1, that represents 8, and if I multiply with that number with 8, that gives 32, and 5 multiplication 8 power of 0, that represents 5. 5 plus 32, that becomes 37. Now we can say that in the octal number 45 we can express it in decimal as 37. ಒಂದು ಉದಾಹರಣೆ ಗಮನಿಸಬೇಕಾದರೆ, ಆಕ್ಟಲ್ ವ್ಯವಸ್ಥೆಯಲ್ಲಿ ಬರೆದಂಥ 45 ವಿಸ್ತರಿಸಿ ಬರೆದಾಗ 5 ಗುಣಾಕಾರ 8 ಘಾತ 0
ಪ್ಲಸ್ 4 ಗುಣಾಕಾರ 8 ಘಾತ 1. 8 ಘಾತ 1 ಅದರ ಮೌಲ್ಯವು 8 ಆಗಿರುತ್ತದೆ. 8 ಇಂಟು 4 ಅದು 32 ಆಗುತ್ತದೆ. 5 ಮಲ್ಟಿಪ್ಲಿಕೇಶನ್ 8 ಘಾತ 0 ಅದರ ಮೌಲ್ಯವು 5 ಆಗುತ್ತದೆ. ಸೊ 32 ಅಧಿಕ ಪ್ಲಸ್ 5 ಎರಡು ಸೇರಿದಾಗ 37 ಬರುತ್ತದೆ. ಆಕ್ಟಲ್ ಸಂಖ್ಯೆಯಲ್ಲಿ 45 ನಾವು ಡೆಸಿಮಲ್ ಸಂಖ್ಯೆಯಲ್ಲಿ 37 ಎಂದು ಹೇಳಬಹುದಾಗಿದೆ. ಇದರ ಉಪಯೋಗಗಳ ಬಗ್ಗೆ ಸ್ವಲ್ಪ ಗಮನ ಹರಿಸುವುದಾದರೆ, ಕಂಪ್ಯೂಟರ್ನಲ್ಲಿ ಕಂಪ್ಯೂಟಿಂಗ್ ಮಾಡಲು ಹೆಚ್ಚಾಗಿ ಬಳಸುತ್ತಿದ್ದರು. ಆಕ್ಟಲ್ ಅನ್ನು ಐತಿಹಾಸಿಕವಾಗಿ ಆರಂಭಿಕ ಕಂಪ್ಯೂಟಿಂಗ್ ವ್ಯವಸ್ಥೆಯಲ್ಲಿ ಬಳಸಲಾಗುತ್ತಿತ್ತು, ಏಕೆಂದರೆ ಇದು ಬೈನರಿ ಕೋಡೆಡ್ ಡೇಟಾವನ್ನು ಹೆಚ್ಚು ಸಂಕ್ಷಿಪ್ತ ಪ್ರಾತಿನಿಧ್ಯವನ್ನು ಒದಗಿಸುತ್ತಿತ್ತು. ಆದಾಗ್ಯೂ ಆಧುನಿಕ ಕಂಪ್ಯೂಟರ್ನಲ್ಲಿ ಕಂಪ್ಯೂಟಿಂಗಿಗಾಗಿ ಹೆಕ್ಸಾಡೆಸಿಮಲ್ ಅನ್ನು ಹೆಚ್ಚಾಗಿ ಬಳಸುತ್ತಾರೆ. ಆಕ್ಟಲ್ ಬದಲಾಗಿ ಹೆಕ್ಸಾಡೆಸಿಮಲ್ ಅನ್ನು ಬಳಸುತ್ತಾರೆ. ಈ ವ್ಯವಸ್ಥೆಯಲ್ಲಿ ಕೇವಲ 8 ಅಂಕಿಗಳನ್ನು ಮಾತ್ರ ಬಳಸುತ್ತಿದ್ದು, ಇದು ದಶಮಾಂಶ ವ್ಯವಸ್ಥೆಗೆ ಹೋಲಿಸಿದರೆ ಲೆಕ್ಕಾಚಾರಗಳು ಮತ್ತು ಪ್ರಾತಿನಿಧ್ಯಗಳನ್ನು ಸುಗಮಗೊಳಿಸುತ್ತದೆ. Octal was historically used in early computing system as it provided a more concise representation of binary coded data. However, hexadecimal has largely replaced octal in modern computing. The octal system has only 8 digits 0 to 7, which can make calculation and representation simpler compared to the decimal system. If we move forward, we have next system is hexadecimal system. The hexadecimal system, often referred as hex, is a numeral system that uses 16 digits 0 to 9 and the letters A to F. It is a base 16 system and it is commonly used in computing and digital electronics. Here an detailed introduction about hexadecimal system. ಹೆಕ್ಸಾಡೆಸಿಮಲ್ ಸಿಸ್ಟಮ್ ಅನ್ನು ಸಾಮಾನ್ಯವಾಗಿ ಹೆಕ್ಸ್ ಎಂದು ಕರೆಯುತ್ತಾರೆ. ಇದು 16 ಅಂಕಿಗಳನ್ನು ಬಳಸುವ ಸಂಖ್ಯಾ ಪದ್ಧತಿಯಾಗಿದ್ದು 0 ದಿಂದ 9 ಮತ್ತು ಅಕ್ಷರಗಳು ಎ ಲಿಂದ ಎಫ್ ಅನ್ನು ಬಳಸಲಾಗುತ್ತದೆ. ಈ ಬೇಸ್ 16 ವ್ಯವಸ್ಥೆಯು ಸಾಮಾನ್ಯವಾಗಿ ಕಂಪ್ಯೂಟಿಂಗ್ ಮತ್ತು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಬಳಸಲಾಗುತ್ತಿತ್ತು. ಹೆಕ್ಸಾಡೆಸಿಮಲ್ ವ್ಯವಸ್ಥೆ ಸಂಪೂರ್ಣ ಪರಿಚಯ ಇಲ್ಲಿ ನಿಮಗಾಗಿಯೇ ಇದೆ. ಮೊದಲನೆಯದಾಗಿ ಈ ಪದ್ಧತಿಯನ್ನು ಮೂಲ 16ರ ಪದ್ಧತಿ ಎಂದು ಕರೆಯಲಾಗುತ್ತದೆ. ಮೂಲ 16ರ ಪದ್ಧತಿ ಅಂದರೆ ಬೇಸ್ 16 ಸಿಸ್ಟಮ್, ಏಕೆಂದರೆ ಈ ಪದ್ಧತಿಯು 16ರ ಘಾತಾಂಕಗಳ ಮೇಲೆ ಅವಲಂಬಿತವಾಗಿದೆ. ಇದರಲ್ಲಿ ಬರುವ ಅಂಕಿಗಳು 0, 1, 2, 3, 4, 5, 6, 7, 8, 9, A, B, C, D and E and F. The hexadecimal system is called base 16 because it is based on power of 16. Each digit's value is a power of 16. The digits in hexadecimals are 0, 1, 2, 3, 4, 5, 6, 7, 8, 9, A, B, C, D, E and F. The hexadecimal system that represents the decimal values 10 to 15 as A to F. ಹೆಕ್ಸಾಡೆಸಿಮಲ್ ಸಿಸ್ಟಮ್ನಲ್ಲಿ ಎ ಲಿಂದ ಎಫ್ ಅಕ್ಷರಗಳನ್ನು 10 ರಿಂದ 15 ಎಂದು ಪ್ರತಿನಿಧಿಸಲಾಗುತ್ತದೆ. ಮುಂದುವರಿದು ಈ ಪದ್ಧತಿಯಲ್ಲಿಯೂ ಕೂಡ ಸ್ಥಳದ ಮೌಲ್ಯ ಎಲ್ಲ ಪದ್ಧತಿಗಳಂತೆ ಆ ಅಂಕಿಯ ಸ್ಥಳ ಮತ್ತು ಸ್ಥಾನದ ಆಧಾರದ ಮೇಲೆ ಅವಲಂಬಿತವಾಗಿರುತ್ತದೆ. ಆ ಅಂಕಿಯ ಸ್ಥಳ ಮತ್ತು ಸ್ಥಾನದ ಆಧಾರದ ಮೇಲೆ ಅದರ ಮೌಲ್ಯವನ್ನು ನಿರ್ಧರಿಸಲಾಗುತ್ತದೆ. ಬಿಡಿ ಸ್ಥಾನದಲ್ಲಿರುವ ಅಂಕಿಯು 16 ಘಾತ 0 ಎಂದು ಬರೆಯಲಾಗಿದ್ದರೆ ಅದರ ಮುಂದಿನ ಅಂಕಿಯು 16 ಘಾತ 1, ಅದರ ಮುಂದಿನದು 16 ಘಾತ 2, ಅದರ ಮುಂದಿನದು 16 ಘಾತ 3 ಹೀಗೆ ಮುಂದುವರಿಯುತ್ತಾ ಹೋಗುತ್ತದೆ. Similar to the other number systems, each digit's value in a hexadecimal system is determined by its position or place value. The rightmost digit represents 16 power of 0, that's equal to 1. The next digit
to the left represents 16 power of 1, that represents 16, and the next digit 16 power of 2, and next 16 power of 3, and next 16 power of 4, so on. That series continues like this. Let's understand by one example. For example, the hexadecimal number 1A3 can be expressed in decimal as the first digit 3 is multiplied by 16 power of 0, and the next digit 10, that is A. In decimal system we represent it as 10, that is multiplied by 16 power of 1, and the next digit 1 is multiplied by 16 power of 2. 16 power of 2 multiplication 1, that becomes 256, and 16 power of 1 multiplication 10, that becomes 160, and 16 power of 0 multiplication 3, that becomes 3 only. When we add all these numbers, 256, 160 and 3, we get 419. The hexadecimal 1A3 is known as 419 in decimal system. ಉದಾಹರಣೆಯನ್ನು ಗಮನಿಸಬೇಕಾದರೆ 1A3 ಅನ್ನು ಡೆಸಿಮಲ್ ಸಿಸ್ಟಮ್ಗೆ ಬದಲಾಯಿಸಬಹುದು. ಮೊದಲನೆಯದಾಗಿ 3 ಗುಣಾಕಾರ 16, ಅದರ ಘಾತ 0. ನಂತರ 10 ಅಂದರೆ ಎ ಬದಲಿಗೆ 10 ತೆಗೆದುಕೊಳ್ಳಲಾಗಿದೆ. ಎ ಹೆಕ್ಸಾಡೆಸಿಮಲ್ನಲ್ಲಿ ಇದ್ದರೆ 10 ಡೆಸಿಮಲ್ನಲ್ಲಿ ಇರುತ್ತದೆ. 10 ಗುಣಾಕಾರ 16 ಘಾತ 1, ನಂತರ 1 ಗುಣಾಕಾರ 16 ಘಾತ 2, 16 ಘಾತ 2 256, 16 ಘಾತ 1 ಇಂಟು 10 160, ಹಾಗೆ 16 ಘಾತ 0 ಇಂಟು 3 ಅದು 3 ಆಗುತ್ತದೆ. ಎಲ್ಲವನ್ನು ಸೇರಿದಾಗ 419 ಬರುತ್ತದೆ. ಹೆಕ್ಸಾಡೆಸಿಮಲ್ನಲ್ಲಿ 1A3 ಬರೆದಾಗ ಡೆಸಿಮಲ್ನಲ್ಲಿ 419 ಬರೆದ ಹಾಗೆ. ಹೆಕ್ಸಾಡೆಸಿಮಲ್ ಅನ್ನು ಮೆಮೊರಿ ವಿಳಾಸಗಳು ಮತ್ತು ಬೈನರಿ ಡೇಟಾಗಳನ್ನು ಪ್ರತಿನಿಧಿಸಲು ಕಂಪ್ಯೂಟರ್ ಪ್ರೋಗ್ರಾಮಿನಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ದೊಡ್ಡ ಬೈನರಿ ಸಂಖ್ಯೆಗಳನ್ನು ವ್ಯಕ್ತಪಡಿಸಲು ಇದು ಹೆಚ್ಚು ಸಂಕ್ಷಿಪ್ತ ಮಾರ್ಗವನ್ನು ಒದಗಿಸಬಹುದಾಗಿದೆ. ಹೆಕ್ಸಾಡೆಸಿಮಲ್ನನ್ನು ವೆಬ್ ಅಭಿವೃದ್ಧಿಯಲ್ಲಿ ಮತ್ತು ಗ್ರಾಫಿಕ್ ವಿನ್ಯಾಸಗಳಲ್ಲಿ ಬಣ್ಣಗಳನ್ನು ಪ್ರತಿನಿಧಿಸಲು ಬಳಸುತ್ತಾರೆ. ಬಣ್ಣಗಳಲ್ಲಿನ ಕೆಂಪು, ಹಸಿರು ಮತ್ತು ನೀಲಿ ಘಟಕಗಳ ಮೌಲ್ಯವನ್ನು ಹೆಕ್ಸಾಡೆಸಿಮಲ್ ಮೌಲ್ಯಗಳಾಗಿ ವ್ಯಕ್ತಪಡಿಸುತ್ತಾರೆ. The hexadecimal is often used in computer programming to represent memory address and binary data. It provides a more concise way to express the large binary numbers, so we use it. Hexadecimal is also used in web development and graphic design to represent colors. The values for red, green and blue components in a color can be expressed as hexadecimal values in web developing as well as graphic designing. Understanding the hexadecimal is important in fields related to computer science, programming and digital electronics. It serves as a bridge between the binary system used by computers and the more familiar decimal system used by humans. ನೀವು ಬಳಸುವ ದಶಮಾಂಶ ಪದ್ಧತಿ ಮತ್ತು ಕಂಪ್ಯೂಟರ್ಗಳು ಬಳಸುವ ಬೈನರಿ ಪದ್ಧತಿ ಎರಡರ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವುದೇ ಹೆಕ್ಸಾಡೆಸಿಮಲ್ ಪದ್ಧತಿಯಾಗಿರುತ್ತದೆ. ಆದ್ದರಿಂದ ಕಂಪ್ಯೂಟರ್ ವಿಜ್ಞಾನ, ಪ್ರೋಗ್ರಾಮಿಂಗ್ ಮತ್ತು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಹೆಕ್ಸಾಡೆಸಿಮಲ್ನನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ. ಇದು ಕಂಪ್ಯೂಟರ್ಗಳು ಬಳಸುವ ಬೈನರಿ ಸಿಸ್ಟಮ್ ಮತ್ತು ಮಾನವರು ಬಳಸುವ ಹೆಚ್ಚು ಪರಿಚಿತ ದಶಮಾಂಶ ಸಿಸ್ಟಮ್ ನಡುವೆ ಒಂದು ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಕೊನೆಯದಾಗಿ ನಾವು ಸಂಖ್ಯಾ ವ್ಯವಸ್ಥೆಗಳ ಮೂಲಭೂತ ಅಂಶಗಳನ್ನು ಮತ್ತು ಅದರ ಅರ್ಥಗರ್ಭಿತ ಸ್ಥಾನ ಮೌಲ್ಯದೊಂದಿಗೆ ತಿಳಿದುಕೊಂಡಿದ್ದೇವೆ. ವ್ಯಾಪಕವಾಗಿ ಬಳಸುವ ದಶಮಾಂಶ ವ್ಯವಸ್ಥೆಯಿಂದ ಹಿಡಿದು ಕಂಪ್ಯೂಟರ್ ವಿಜ್ಞಾನದಲ್ಲಿ ನಿರ್ಣಾಯಕವಾದ ಬೈನರಿ ಸಿಸ್ಟಮ್, ಆಕ್ಟಲ್ ಸಿಸ್ಟಮ್ ಮತ್ತು ಹೆಕ್ಸಾಡೆಸಿಮಲ್ ಸಿಸ್ಟಮ್ಗಳಂತಹ ಕಠಿಣವಾದಂತಹ ಅಂಶಗಳನ್ನು ತಿಳಿದುಕೊಂಡಿದ್ದೇವೆ. ದೈನಂದಿನ ಅಂಕಗಣಿತದಲ್ಲಿ
ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮತ್ತು ಡಿಜಿಟಲ್ ತಂತ್ರಜ್ಞಾನದ ಜಟಿಲತೆಯವರೆಗೆ ವಿವಿಧ ಕ್ಷೇತ್ರಗಳನ್ನು ನಾವು ಮುನ್ನಡೆಸಲು ಪ್ರಮುಖವಾದಂತಹ ಸಂಖ್ಯಾ ಪದ್ಧತಿಗಳನ್ನು ಈ ಕ್ಲಾಸ್ಗಳಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಸಂಖ್ಯೆಗಳು ಮತ್ತು ಅವುಗಳ ಅನ್ವಯ ಆಕರ್ಷಕ ಜಗತ್ತಿನಲ್ಲಿ ನಾವು ಆಳವಾಗಿ ಅಧ್ಯಯನ ಮಾಡುವಾಗ ಮುಂದಿನ ತರಗತಿಯಲ್ಲಿ ಅವುಗಳ ಬದಲಾವಣೆ ಅಂದರೆ ಕನ್ವರ್ಸೇಷನನ್ನು ತಿಳಿದುಕೊಳ್ಳೋಣ. In conclusion, we have covered the fundamental aspects of number system, from the widely used decimal system with its intuitive place value to the binary system crucial in computer science and the compact representation of the octal and hexadecimal systems. Understanding these diverse numbers system is key to navigating various fields, from everyday arithmetic to intricacies of computer programming and digital technology. Join me in the next class as we delve deeper into the fantastic world of the numbers and their applications by converting each other into another number system. As usual, your success is our mission. Welcome to Bhavad Jnanantara, where learning is an adventure. Thank you, one and all.